ಪಂಚಮಸಾಲಿ ಗುರುಪೀಠದಲ್ಲಿ ಲೆಕ್ಕ ಕೊಡಿ ಸಂಘರ್ಷ ನಡೀತಾ ಇದೆ. ಪಂಚಮಸಾಲಿ ಮಠದ ಟ್ರಸ್ಟ್ ಮತ್ತು ಭಕ್ತರ ಮಧ್ಯೆ ಕದನ ನಡೀತಾ ಇದೆ. ಪಂಚಮಸಾಲಿ ಮಠದ ಎದುರುಗಡೆ ಬಿಗುವಿನ ವಾತಾವರಣ ಕೂಡ ಇದೀಗ ನಿರ್ಮಾಣವಾಗಿದೆ. ಪಂಚಮಸಾಲಿ ಗುರುಪೀಠದಲ್ಲಿ ಲೆಕ್ಕ ಕೊಡಿ ಸಂಘರ್ಷ ನಡೀತಾ ಇರುವಂತದ್ದು. ಮಠದ ಟ್ರಸ್ಟ್ ಮತ್ತು ಭಕ್ತರ ಮಧ್ಯೆ ಕದನ ನಡೀತಾ ಇದೆ. ಪಂಚಮಸಾಲಿ ಮಠದ ಎದುರುಗಡೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಹನಗವಾಡಿ ಗ್ರಾಮದ ಪಂಚಮಸಾಲಿ ಮಠದ ಎದುರುಗಡೆ ಹೈ ಡ್ರಾಮವೇ ಕ್ರಿಯೇಟ್ ಆಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹನಗವಾಡಿ ಗ್ರಾಮ ಇದು. ಪಂಚಮಸಾಲಿ ಮಠದ ಗೇಟ್ ಬಳಿಯೇ ಭಕ್ತರನ್ನ ತಡೆದು ಪೊಲೀಸರು ನಿಲ್ಲಿಸಿದ್ದಾರೆ. ಮಠದ ಆವರಣದಲ್ಲಿ ತಳ್ಳಾಟ ಕೂಡ ಆಗ್ತಾ ಇದೆ, ನೂಕಾಟ ಆಗ್ತಾ ಇದೆ. ಪಂಚಮಸಾಲಿ ಗುರುಪೀಠದ ಆವರಣದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಪೊಲೀಸ್ ಭದ್ರತೆಯಲ್ಲಿ ಮಠದೊಳಗೆ ಇರುವಂತಹ ವಚನಾನಂದ ಸ್ವಾಮೀಜಿ ಲೆಕ್ಕ ಕೊಡಿ ಅಭಿಯಾನಕ್ಕೆ ತೊಂದರೆ ಮಾಡಿದ್ರೆ ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೊಡಲಾಗಿದೆ. ಪಂಚಮಸಾಲಿ ಮಠದ ಗೇಟ್ ಬಳಿಯೇ ಭಕ್ತರನ್ನ ಪೊಲೀಸರು ತಡೆದಿದ್ದಾರೆ. ಈ ಸಂದರ್ಭದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಹರಿಹರ ತಹಸೀಲ್ದಾರ್ ಸಂತೋಷ್ ಕುಮಾರ್ ಕೂಡ ಈಗ ಆಲ್ರೆಡಿ ಅಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಪೊಲೀಸರು ಆ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣಗೊಳಿಸಿದ್ದಾರೆ. ಲೆಕ್ಕ ಕೊಡಿ, ಇಷ್ಟು ದಿನ ಏನೇನಾಗಿದೆ, ಎಲ್ಲದಕ್ಕೂ ಎಷ್ಟೆಷ್ಟು ಖರ್ಚಾಗಿದೆ, ಪ್ರತಿಯೊಂದನ್ನು ಕೂಡ ಲೆಕ್ಕ ಕೊಡಿ ಅಂತ ಭಕ್ತರು ಹೋಗಿರುವಂಥದ್ದು. ಈ ಸಂದರ್ಭದಲ್ಲಿ ಮಠದ ಟ್ರಸ್ಟ್ ಮತ್ತು ಭಕ್ತರ ಮಧ್ಯದಲ್ಲಿ ನೂಕಾಟ, ತಳ್ಳಾಟ ಎಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಕೂತಿದ್ದಾರೆ ಅಲ್ಲೇ ಲೆಕ್ಕ ಕೊಡು ಅಂತ ಕೇಳ್ಕೊಂಡು. ನೋಡ್ತಾ ಇರಬಹುದು, ಆ ಒಂದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಅದನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನ ಪಟ್ಟಿದ್ದಾರೆ, ಬಿಡ್ತಾ ಇಲ್ಲ. ಜೊತೆಯಲ್ಲಿ ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೂಡ ಈ ಸಂದರ್ಭದಲ್ಲಿ ಕೊಡಲಾಗಿದೆ ಭಕ್ತರಿಂದ. ಹೈ ಡ್ರಾಮವೇ ಕ್ರಿಯೇಟ್ ಆಗ್ತಾ ಇದೆ. ಪಂಚಮಸಾಲಿ ಮಠದ ಆವರಣದಲ್ಲಿ ಲೆಕ್ಕ ಕೊಡಿ ಸಂಘರ್ಷ ನಡೀತಾ ಇರುವಂಥದ್ದು. ದಾವಣಗೆರೆ ಹರಿಹರದಲ್ಲಿರುವಂತಹ ಪಂಚಮಸಾಲಿ ಗುರುಪೀಠದಲ್ಲಿ ನಡೀತಾ ಇರುವಂತಹ ಸಂಘರ್ಷ ಇದು. ಪರಿಸ್ಥಿತಿ ಹದಗೆಡದಂತೆ ಪೊಲೀಸರು ಕೂಡ ನಿಗಾವನ್ನು ವಹಿಸಿದ್ದಾರೆ. ಹಾಗಾಗಿ ಹೈ ಅಲರ್ಟ್ ಕೂಡ ಆಗಿರುವಂಥದ್ದು. ಪಂಚಮಸಾಲಿ ಮಠದ ಗೇಟ್ ಬಳಿಯೇ ಭಕ್ತರನ್ನ ಪೊಲೀಸರು ಈ ಸಂದರ್ಭದಲ್ಲಿ ತಡೆದಿದ್ದಾರೆ. ಆವರಣದಲ್ಲಿ ತಳ್ಳಾಟ, ನೂಕಾಟ ಎಲ್ಲವೂ ಕೂಡ ಆಗಿದೆ. ಗುರುಪೀಠದ ಆವರಣದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಹೈ ಸೆಕ್ಯೂರಿಟಿ ಕೂಡ ಇದೆ. ವಚನಾನಂದ ಸ್ವಾಮೀಜಿಗೂ ಕೂಡ ಪೊಲೀಸ್ ಭದ್ರತೆಯನ್ನ ಒದಗಿಸಿಕೊಡಲಾಗಿದೆ ಮಠದೊಳಗಡೆ. ಪಂಚಮಸಾಲಿ ಮಠದ ಟ್ರಸ್ಟ್ ಮತ್ತು ಭಕ್ತರ ಮಧ್ಯದಲ್ಲಿ ನಡೀತಾ ಇರುವಂತಹ ಕದನ ಇದು. ಲೆಕ್ಕ ಕೊಡಿ ಏನೇನಾಗಿದೆ ಅಂತ ಭಕ್ತರು ಕೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಟ್ರಸ್ಟ್ ಮಂದಿಗಳು ಹಾಗೂ ಭಕ್ತರ ನಡುವೆ ನಡೀತಾ ಇರುವಂತಹ ಗಲಾಟೆ ಇದು. ಯಾವ ಬಲವಂತಕ್ಕೆ ನಮ್ಮನ್ನು ನಿಲ್ಲಿಸ್ತಾ ಇದ್ದಾರೆ, ಯಾವ ಒತ್ತಡಕ್ಕೆ ಮಣದಿದ್ದಾರೆ ಅವರು. ಆರಕ್ಷಕರು ನಮಗೆ ರಕ್ಷಣೆ ಕೊಡಗಾಮಿಗಳಲ್ಲ. ನಾವೇನು ಸೊಂಟದಲ್ಲಿ ಗನ್ನನ್ನ AK-47 ಬಂದೂಕನ್ನ ಹಿಡ್ಕೊಂಡು ಬಂದಿಲ್ಲಲ್ಲ, ಅಥವಾ ಏನು ಹಿಂದೆ ತಲವಾರು ಮಚ್ಚು ಕೊಡ್ಲಿಯನ್ನು ಹಿಡ್ಕೊಂಡು ಬಂದಿಲ್ಲಲ್ಲ. ನಮ್ಮ ಸಮಾಜದ ಒಳಗೆ ಪ್ರವೇಶ ಮಾಡಲಿಕ್ಕೆ ಆರಕ್ಷಕರು ನಮಗೆ ತಡೆ ಹಿಡಿತಿದ್ದಾರೆ ಅಂತಂದ್ರೆ ಅವರು ಯಾವ ಬಲವಂತಕ್ಕೆ ನಮ್ಮನ್ನು ನಿಲ್ಲಿಸ್ತಾ ಇದ್ದಾರೆ, ಯಾವ ಒತ್ತಡಕ್ಕೆ ಮಣದಿದ್ದಾರೆ ಅವರು. ಆರಕ್ಷಕರು ನಮಗೆ ರಕ್ಷಣೆ ಕೊಡಬೇಕು. ನಾವು ನಮ್ಮ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮಟ್ಟಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಯಾಕಪ್ಪ ತಡಿಬೇಕು? ಇಲ್ಲೇನು ಬಂದಿದ್ದೀವಲ್ಲ ನಾವೆಲ್ಲ ಸಮಾಜ ಬಾಂಧವರು, ಇವರೆಲ್ಲ ಬೆವರಿನ ಹನಿ ಒಂದೊಂದು ರೂಪಾಯಿನ ಕೂಡಿಟ್ಟು ಇವತ್ತು ಇಂತಹ ದೊಡ್ಡ ಮಠವನ್ನು ಕಟ್ಟಿರ್ತಕ್ಕಂಥದ್ದು. ಯಾರ ಅಪ್ಪನ ಮನೆಯಿಂದ ತಂದೇನು ಮಠ ಕಟ್ಟಿಲ್ವಲ್ಲ. 15 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದೆ ಪಂಚಮಸಾಲಿ ಮಠ ಬೆಳಗ್ಲಿ ಅಂತೇಳಿ, ಸಮಾಜ ಬಾಂಧವರಿಗೆ ಒಳ್ಳೇದಾಗ್ಲಿ ಅಂತೇಳಿ. ಎಲ್ಲೋಯ್ತು ದುಡ್ಡು? ಯಾಕೆ ಸಮಾಜ ಬಾಂಧವರು ನಾವು ಕೇಳಬಾರ್ದ? ನಾನು ಕೂಡ ಸಮಾಜ ಕೈದವರು. ಶಿವಶಂಕರಣ್ಣವರು ಬಂದಿದ್ದಾರೆ, ಮಾಜಿ ಶಾಸಕರು. 6 ಎಕರೆ ಜಮೀನು ದಾನ ಮಾಡಿದ್ದಾರೆ. ಇವತ್ತು 3 ಕೋಟಿ ರೂಪಾಯಿ ಆಸ್ತಿ, ಎಕರೆಗೆ 18 ಕೋಟಿ ರೂಪಾಯಿ ದಾನ ಮಾಡಿ ಅವ್ರನ್ನ ತಡೆ ಹಿಡಿತಾರೆ ಆರಕ್ಷಕರು. ಸಮಾಜದ ಸಭೆ ಕರೆದಿದ್ದೀವಿ, ಒಳಗಡೆ ಗುರುಗಳಿದ್ದಾರೆ. ನಾವೆಲ್ಲರೂ ಹೋಗಿ ಗುರುಗಳ ಆಶೀರ್ವಾದ ತಗೊಂಡು ಸಮಾಜ ಸಭೆಯಲ್ಲಿ ಭಾಗವಹಿಸಿ ಮುಂದಿನ ತೀರ್ಮಾನವನ್ನು ತಗೊಳ್ಳೋದಕ್ಕೆ ಬಂದಿದ್ದೀವಿ ನಾವು.
ಇದಕ್ಕೆ ಏನ್ರಿ ಅರ್ಥ ಆಯ್ತಾ ಇಲ್ಲ? ಇದು ಏನ್ ಪ್ರಜಾಪ್ರಭುತ್ವ ರಾಷ್ಟ್ರ? ನಮ್ಮ ಸಮಾಜಕ್ಕೂ 144 ಏನಿದು ಹುಚ್ಚು ಕಾನೂನನ್ನ ತರ್ತಾ ಇರತಕ್ಕಂಥದ್ದು? ಇದು ಯಾವ ರೀತಿ ಸರಿ ಮಾಡಬೇಕು? ನಾವೇನಾದ್ರೂ ಅವರು ವ್ಯಾಪಾರ ಸ್ಥಳಕ್ಕೆ ಹೋಗಿ ನುಗ್ತಾ ಇದೀವಾ, ಅಥವಾ ಅವ್ರ ಮನೆಗಳಿಗೆ ಹೋಗಿ ನುಗ್ತಾ ಇದೀವಾ? ನಾವೇನು ಹೊಡೆದಾಡಕ್ ಬಂದಿದೀವಾ ಇಲ್ಲಿ? ಅಲ್ರಿ, ಸಮಾಜದ ಹಣನ ಲೂಟಿ ಮಾಡಿದೀರಾ, ನ್ಯಾಯ